ಎಲ್ರಿಗೂ ನಮಸ್ಕಾರ. ಸುಧಾಮೂರ್ತಿಯವರು ಇನ್ಫೋಸಿಸ್ ಪ್ರತಿಷ್ಠಾನದ ಅಧ್ಯಕ್ಷೆ, ಅದ್ಭುತವಾದ ಬರಹಗಾರ್ತಿ ಮಾತ್ರವಲ್ಲ, ನೇರವಾಗಿ ಮಾತನಾಡುವವರಾಗಿದ್ದಾರೆ. ಸಮಾಜ ಸೇವೆಯನ್ನೂ ಮಾಡುತ್ತಾರೆ. ಸಂಸತ್ತಿನ ಸದಸ್ಯರೂ ಕೂಡ ಆಗಿದ್ದಾರೆ. ನಮ್ಮ ಸಮಾಜದ ಸಂಸ್ಕೃತಿ, ಆಚಾರ, ವಿಚಾರ ಉಳಿಸಿ ಬೆಳೆಸಿ ಉತ್ತಮ ಸಮಾಜ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೀಗೆ ಹೇಳ್ತಾ ಹೋದ್ರೆ ಒಂದೇ ಎರಡೇ, ಎಲ್ಲಾ ವಿಷಯಗಳಲ್ಲೂ ಅನುಭವವಿರುವ ಕುಟುಂಬ ಮತ್ತು ಸಾಮಾಜಿಕ ಜೀವನ ಎರಡನ್ನೂ ಅಚ್ಚುಕಟ್ಟಾಗಿ ನಿಭಾಯಿಸುವಲ್ಲಿ ಯಶಸ್ವಿಯಾಗಿರುವ ನಮ್ಮ ಕರ್ನಾಟಕದ ಹೆಮ್ಮೆಯ ಆದರ್ಶ ಮಹಿಳೆಯಾಗಿರುವ ಶ್ರೀಮತಿ ಸುಧಾಮೂರ್ತಿ ಮೇಡಂಗೆ ನಮಸ್ಕರಿಸುತ್ತಾ, ಪತಿ ಪತ್ನಿ ಸಂಬಂಧದ ಪ್ರೀತಿಯ ಬಗ್ಗೆ ಅವರೇನ್ ಹೇಳಿದ್ದಾರೆ ಅದನ್ನೇ ನಾನೀಗ ಹೇಳಲಿದ್ದೇನೆ. ಪ್ರೀತಿ ಇಲ್ದೆ ಯಾವುದೇ ಸಂಬಂಧ ಉಳಿಯೋದಿಲ್ಲ. ಪ್ರೀತಿ ಅನ್ನೋದು ವಿಶೇಷವಾಗಿ ಮದುವೆಯಲ್ಲಿ ಬಹಳ ಮುಖ್ಯ. ಪ್ರೀತಿ ಇದ್ದಾಗ ಮಾತ್ರ ಪರಸ್ಪರ ಇಬ್ಬರೂ ಸಂತೋಷದಿಂದ ಇರಲು ಸಾಧ್ಯ. ಆದರೆ ಪತಿ ಪತ್ನಿ ಸುಖವಾಗಿರಬೇಕೆಂದ್ರೆ ಅವರ ನಡುವೆ ಜಗಳಗಳು ಖಂಡಿತ ಇರಬೇಕು ಅಂದಿದ್ದಾರೆ. ಹಾಗಂತ ದಿನಾ ದೊಡ್ದೊಡ್ಡ ಜಗಳ ಮಾಡ್ಕೊಂಡು ಹೊಡ್ದಾಡ್ಕೊಳ್ಳೋದಲ್ಲ, ಸಣ್ಣ ಪುಟ್ಟ ಜಗಳಗಳಿದ್ರೆ ಪ್ರೀತಿ ಹೆಚ್ಚುತ್ತದೆ ಹೊರತು ಕಡಿಮೆ ಆಗೋದಿಲ್ಲ ಅಂತಾರೆ. ಗಂಡ ಹೆಂಡ್ತಿ ಜಗಳ ಮಾಡ್ದಾಗ ಬೇಜಾರಾಗತ್ತೆ. ಅಂತಹ ಸಮಯದಲ್ಲಿ ಒಬ್ರಿಗೊಬ್ರು ಸಮಾಧಾನ ಪಡಿಸಿದಾಗ ಪ್ರೀತಿ ಹೆಚ್ಚುತ್ತೆ ಅಂತಾರೆ. ಸದ್ಯ ಈಗಿನ ಪರಿಸ್ಥಿತಿಯಲ್ಲಿ ಕೆಲವು ಪತಿಪತ್ನಿಯರ ಕೆಲಸದ ವೇಳೆ ಬದಲಾಗಿರೋದ್ರಿಂದ ಇಬ್ಬರ ಬ್ಯುಸಿ ಟೈಮ್ ಅಂದ್ರೆ ಇಬ್ಬರ ಬಿಡುವಿಲ್ಲದ ಸಮಯವನ್ನು ಇಬ್ಬರೂ ಗೌರವಿಸುವುದು ತುಂಬಾ ಮುಖ್ಯವಾಗಿರುತ್ತದೆ. ಜೀವನದಲ್ಲಿ ಮನುಷ್ಯ ಅಂದ್ಮೇಲೆ ಕೆಲವು ಒಳ್ಳೆ ಗುಣಗಳು, ಕೆಟ್ಟ ಗುಣಗಳು ಇದ್ದೇ ಇರುತ್ತವೆ. ಕೆಲವೊಮ್ಮೆ ಇಬ್ಬರ ಆಲೋಚನೆಗಳು ಕೂಡ ಬೇರ್ಬೇರೆ ಇರುತ್ತವೆ. ಅದನ್ನೆಲ್ಲ ಸಹಿಸಿಕೊಂಡು, ಹೊಂದಿಕೊಂಡು, ಸರಿಪಡಿಸಿಕೊಂಡು ಮುನ್ನಡೆದ್ರೆ ಜೀವನದಲ್ಲಿ ಸುಖ ಸಂತೋಷದಿಂದ ಇರಬಹುದು ಎಂದು ಶ್ರೀಮತಿ ಸುಧಾಮೂರ್ತಿ ಮೇಡಂ ಅವರು ಹೇಳಿದ್ದಾರೆ. ಧನ್ಯವಾದಗಳು.